ಏನವ ಕಾಂತವ ಗಿರ್ಜವ ಈ ಕಡೆ ಬಂದ್ರಿ. ಹೂ ಬೇಯಮ್ಮ ಜಂಪರ್ ಹೊಲ್ಯಾಕ ಇದ್ದು ಭಾಳ ಇದ್ದು ಮನ್ಯಾಗ ಹೋಗಾಕ ಆಗಿದ್ದಿಲ್ಲ, ಹಿಂಗಾಗಿ ನಾನು ಗಿರ್ಜಿ ಹತ್ರ ಹೋಗಿ ಹೊಲ್ಯಾಕ ಹಾಕಿ ಬಂದ್ವಿ. ಹೌದನ, ಬರ್ರಿ ಈ ಕಡೆ ಬರೋದೇ ಇಲ್ವಾ ನೀವು? ಗಿರ್ಜಿ ಮಗ ಹೆಂಗದಾನ? ಆರಾಮಾಗ್ಯಾನ? ಹ್ಞೂ ಆರಾಮಾಗ್ಯಾನ. ಒಂದೀಟ ಕಾಲ ಎಲ್ಲ ಆರಾಮಾಗೈತಿ, ನಡ್ಯಾಕ ಒಂಚೂರು ಕುಂಟತಾನ, ನರ ಹಿಡಿದಿರ್ತಾನ ನೋಡು ಪಾಪ. ಅದಕ್ಕೆ ಡಾಕ್ಟ್ರ್ ಎಣ್ಣೆ ಹಚ್ಚಿ ದಿನಾನು ಮಾಲಿಸ್ ಮಾಡ್ರಿ ಅಂತ ಹೇಳ್ಯಾರ. ಮಾಲಿಸ್ ಮಾಡತ್ತೇವೆ, ನಡ್ದಾಡ್ತಾನ, ಆದ್ರೆ ಭಾಳ ಹೊತ್ತು ನಡ್ದಾಡಂಗಿಲ್ಲ. ಓ ಹೌದನ, ಚಲೋ ಆತ್ ಬಿಡುವ. ಹುಡುಗನ ಟೈಮು ಭಾಳ ಸರಳ ಗಿರ್ಜಿ. ಏನರ ಹೆಚ್ಚು ಕಮ್ಮಿ ಆಗಿದ್ರ ನಿನ್ನ ಮಗನ ಜೀವನ ಏನು ಕತಿ? ಭಾಳ ಸರಳ ಐತವ ಬೇವ. ನಾವು ಮಾಡಿದ ಪುಣ್ಯ ನೋಡುವ. ನನಗರೆ ನನ್ನ ಮಗ ಆರಾಮಾಗೋ ತನಕ ಜೀವನಾಗ ಜೀವಿರ್ಲಿಲ್ವೇ. ನಡೆದು ಲಾಟೆ ಆ ಭಾಡ್ಯ ಮಾಡಿತ್ತಂತಲ್ ಗೌಡ್ಯನ ಮಗ. ಏನು ಇವತ್ತು ಅಟಕೈತ್ ಹುಡುಗಿನ ನೆಲ ಬಿಟ್ಟು ಮ್ಯಾಲ್ಕಿದ್ದಿಲ್ಲವ, ಭಾಳ ಉಡಾಳ ಭಾಡ್ಯದ ಬಿಡೇವ. ಅವನ ಮುಣ್ಯಾನವ ಭಾಳ ಉಡಾಳೈತೆ ಇವ ಭಾಡ್ಯ. ಅದು ಹ್ಞೂ ಬೇ ಅಮ್ಮ ಮಾಡಿದ್ದವಳು ಹಾಟೆ. ಬರ್ರಿ ಕುಂಡ್ರ ಬರ್ರಿ. ಏನು ಶಾಂತಕ್ಕ ಮಗ ಬೆಂಗಳೂರು ಬಿಟ್ಟಿಲ್ಲ ಸೇರ್ಕೊಂಡ್ ಬಿಟ್ಟಾನಂತ? ಅಯ್ಯ ಎಲ್ಲ ಗೊತ್ತೇ ಇರ್ತದಲ್ಲ ನಿನಗೆ, ಮತ್ತೆ ನಾ ಬೇರೆ ಹೇಳ್ಬೇಕಾ ಬಾಯ್ಬಿಟ್ಟು? ಬಂದು ನನ್ನ ಸೊಸಿನ ಕರ್ಕೊಂಡು ಅಲ್ಲಿ ಇದೇನದ ಪಗಾರ ಪುರಟಿಕೆ ಆಗೋತ್ತಂತ, ಅದಕ್ಕೆ ಇಲ್ಲೇ ಬಂದ. ಹೌದವಾ, ನೋಡಿನಿ ನಿನ್ನ ಸಸಿ ಬಗ್ಲಿಗೆ ಒಂದು ಬ್ಯಾಗ್ ಹಾಕೊಂಡು ಲಟ ಪುಟಕ್ ಅಂತ ಹೊಕ್ಕಿರ್ತಾಳ. ಈಗ ಒಂದಷ್ಟು ದಿನ ಆತವ ಕಂಡಿಲ್ಲ, ಅದಕ್ಕೆ ಏನಾರ ಬಿಟ್ಗಿಟ್ಟಾಳ ಅಂತೇಳಿ. ಇನ್ನು ನೌಕರಿ ಇವ್ರಿ ಮಾಡಕತ್ತಾಳ. ಹ್ಞೂ ಬೇ ಕಲ್ತಾಳಲ್ಲ ಪಾಪ. ಮನ್ಯಾಗ ಕೂತಿ ಏನ್ ಮಾಡ್ತಾಳ? ಹೊಕ್ಕಾಳ ನೌಕರಿ, ಹೊಕ್ಕಾಳ ಬ್ಯಾಂಕ್ನಾಗ ಕೆಲ್ಸಕ್ಕೆ ಹೊಕ್ಕಾಳ. ಬ್ಯಾಂಕ್ನಾಗ ಗಂಡ ಎಂತಿ ಇಬ್ರು ಪಕಾಂತರ ಕಾತ್ರಿ ಬಿಡು. ಶಾಂತಕ್ಕ ನೆಲದ ಮೇಲೆ ನಿಲ್ವಾತ ನಂಗಾರ. ಹಿಂಗ್ಯಾಕೆ ಮಾತಾಡ್ತೀವಿ? ಅವ್ರು ದುಡಿದಿದ್ದು ಅವ್ರಿಗೆ, ನಮಗೆ ಯಾಕೆ ಕೊಡ್ತಾರ ಅವ್ರ ಹೌದು ಇಲ್ಲ ಆಗ್ಲಿ, ಮಕ್ಕಳು ಮುಂದುವರಿಲಿ, ನಮ್ಗೇನ ಚಿಂತಿ ಹೌದಿಲ್ಲ ಮತ್ತೆ. ಬರಬ್ಬರ್ ಹೇಳಿದಿ. ಏನ ಖುಷಿ ವಿಚಾರ ಏನಿಲ್ಲವಾ? ಏನ ಸೊಸಿದ ಏನ ಬೂಂದೆ ಊಟ ಹಾಕಿಸ್ತಿ? ಹಾಕಿಸ್ತಾ ತಗೋಬೆ. ಎಷ್ಟು ಮಂದಿದರ ಬೂಂದೆ ಊಟ ಮಾಡಕ್ಕಿದಿ. ಈಗ ಹಂಗ ಸಾಲಕ ನಿಮ್ಮ ಓಣ್ಯಾನವ್ರ ಬದಿ ಮುಂಜಿ ಅದು ಇದು ಬೂಂದೆ ಊಟ ತಿನ್ಸಾರ. ಶಾಂತಕ್ಕ ಮನಿದ ಬೇಕಾಗೈತ್ನ ಈಗ ನಿನಗ? ಏನ್ಲ ಗಿರ್ಜಿ ಕೇಳಿನ್ಲೆ ಒಂದ್ ಮಾತು. ಏನ ಮದುವೆಯಾಗಿ ಮತ್ತೆ 2 ವರ್ಷ ಆಗ್ಬಂತಲ್ಲ ಶಾಂತಕ್ಕ? ಹ್ಞೂ ಬೇ 2 ವರ್ಷ ಆತ್. ನಾವು ಮಾಡ್ಕೊರಂತೀವಿ. ಈಗಿನ್ನೂ ಇಲ್ಲ, ಮಕ್ಕಳಾದ್ರೆ ಎಲ್ಲೋ ಇಡಕ್ಕಾಗಿಲ್ಲ, ಅದ್ ಮಾಡಕ್ಕಾಗಿಲ್ಲ, ಇದ್ ಮಾಡಕ್ಕಾಗಿಲ್ಲ ಅಂತ ಹೇಳ್ತಾವ. ನಮ್ಮ ಕಾಲದಾಗ ಹಿಂಗಿರಲಿಲ್ಲ. ಮತ್ತೆ ಇವಾಗ ವರ್ಷ ಹುಟ್ಟತ್ಲೆ ಒಂದು ಕೊಯ್ ಎನ್ಸ್ಬಿಡ್ಬೇಕು ನಾವು. ಹೌದವಾ, ನಮ್ಮ ಕಾಲಿದಲ್ಲ. ಒಂದು ಕಪ್ ಚಾ ಮಾಡ್ತೀನಿ ಬರ್ರಿ. ಇಲ್ವೇ ನನ್ನ ಸೊಸಿ ನಾ ಡೈರಿಗೆ ಹೋಗ್ಬೇಕ, ಮನೆ ಕೆಲಸದ. ನಾನು ಪಾಪ ಹುಡುಗನ ಆಕೆ ಮೇಲೆ ಬಿಟ್ಟು ಬಂದ್ಬಿಟ್ಟೇನೆ. ಪಾಪ ಅವಂಗೆ ಅಷ್ಟು ನಡಾಡಕ್ ಆಗಿಲ್ಲ, ಇನ್ನ ಕೂತಲ್ಲೇ ಕೊಡ್ತಿರ್ತೇನೆ ನಾವ ಎಲ್ಲ ತಗೊಂಡು ಹೋಗಿ. ಅದಕ್ಕೆ ನಾ ಬರ್ತೇನೆ ತಗೋ. ಸೊಸಿ ತಂದಿ ಏನು ಅರ್ಜೆಂಟ್ ಮಾಡ್ತೀವ ಗಿರ್ಜಿ? ಕುಂಡ್ರೆ ಶಾಂತಕ ಗಿರ್ಜಿ. ಶಾಂತಕ ಗಿರ್ಜವ ನೀನಿಲ್ಲೇ? ಅಯ್ಯೋ ಯವ್ವ, ನಿಮ್ಮನ್ನ ಹುಡ್ಕೊಂತ ಅಲ್ಲಿಂತ್ರ ಇಲ್ಲಿ ಮಟ್ಟ ಬಂದೆ ನಾನು. ನೀವ್ ನೋಡ್ರಿ ನೀ ಏನಿಲ್ಲಿ ಅಂತ ಕೇತಿ? ತಾರಿ ಯಾಕೆ ಏನಾತ? ಇವ್ ಶಾಂತಕ, ನಿನ್ನ ಮಗ ಹೊಸ ಕಾರ್ ಗಾಡಿ ತಂದಾನ. ಅಯ್ಯೋ ಓಣಿ ನಿಂತೈತೇವ ನೋಡಾಕ. ಬಾ ನಿನ್ ಕರ್ಯಾಕತ್ತಾರ. ಕಾರ್ ಗಾಡಿ ಹಾಗೆ ಪಾರಕ ಯಾರ್ದ ನೋಡಿ ಯಾರ ಅನ್ಕೊಂಡಿ ನೋಡ. ನಮ್ದಲ್ವಾ ಅದ? ಏನ್ ಹಿಂಗ ಹೇಳ್ತಿ ಶಾಂತಕ? ನಿನ್ನ ಮನ್ಯಾಗ ನೀ ಬಾಗಲ್ದಾಗ ನಿನ್ನ ಮಗ ಸೊಸಿ ತಂದ ತರ್ಬ್ಯಾರ. ಅದನ್ನ ನೋಡೆ ನಾ ನಿನ್ಗೆ ಹೇಳಾಕ್ ಬನ್ನಿ. ನಿನಗೆ ಗೊತ್ತೈತೋ ವಿಚಾರ ಗೊತ್ತಿಲ್ಲೋ ಅಂತೇಳಿ. ನೀ ನೋಡಿದ್ರ ಬಾಗ್ಲೆ ಬಾಯಿ ಇಟ್ಟು ಈ ನಮನಿ ತಗದಿ. ಬಾ ನಡಿ ನೋಡ್ಬಾ ಅಲ್ಲಿ. ಯೋ ಶಾಂತಕ, ನಿನ್ನ ಮಗ ಕಾರ್ ಗಾಡಿ ತಂದಿದ್ದು ನಿನಗ ಗೊತ್ತಿಲ್ಲ? ಬೆರ್ಕಿ ಮುದುಕಿ ಶಾಂತಕ, ನೀ ಬಾಯಿ ಮುಚ್ಚ ಇಟ್ಟಕ್ಲ ತಗದಿ. ಆ ಮುದುಕಿ ಹೆಂಗಾಯ್ತು ನಿನಗೆ ಗೊತ್ತಿಲ್ಲ? ಈ ವಿಚಾರ ಮತ್ತೆ ಊರೆಲ್ಲ ಗುಳ್ಳೆ ಬಿಸಿ ಗದ್ಲಾನೇ ಬಿಸ್ಬಿಡ್ತಾಳೆ. ಪುಚ್ಚಿನಿ ಬಾಯ್. ಯೋ ಶಾಂತಕ ಹಿಂಗ? ಅಯ್ಯೋ ಯವ್ವ, ನಿನ್ನ ಮಗ ಅಂತಾವ ಇಂತಾವ ಅಂತಿದ್ದಲ್ಲವ. ನೀನು ಕೇಳದ ಕಾರ್ ಗಾಡಿ ತಂದಾನಲ್ಲ, ಎಷ್ಟು ದೊಡ್ಡ ವಿಚಾರ. ನಿನ್ನ ಮಗ ನಿನ್ ಕೇಳೇ ಇಲ್ಲನ? ಹಾಗೆ ಹಂಗ್ಯಾಕಂತಿ? ಯಾಕೆ ಹೇಳಿಲ್ಲ ಶಾಂತಕ? ನಿನಗೆ ಗೊತ್ತಿತ್ತಲ್ಲ ವಿಚಾರ? ಗೊತ್ತಿತ್ತ. ನನ್ನ ಮಗ ನನಗೆ ಹೇಳಂಗೆ ಯಾಕೆ ಕಾರ್ ಗಾಡಿ ತಂತಾನ? ಅಲ್ಲ ಅವತ್ತು ಪಾರಕಿ ನಮ್ಮ ಮನೆ ಓಡ್ಕೊಂಡ್ ಬಂದು ಹೇಳಿದ್ಲ, ನೀ ನೋಡಿದ್ರಿ ಇಟ್ಟಕ್ಲ ಬಾಯ್ ತಗದಿ. ಓಕೆ, ಅದಕ್ಕೆ ನಿನಗೆ ವಯಸ್ಸಾಗೈತಿ, ಯಾಕೆ ಊರು ಸಹ ಬರೀ ಒಂದು ಮೂಲೆ ಹಾಕೊಂಡಿರ್ಬಾರ್ದ ಅನ್ನೋದು. ಅಲ್ಲ ಪಾಪ ಆಕಿ ಮಗ ಆ ಥರದ್ದು ಗೊತ್ತಿತ್ತ. ಪಾಪ ಶಾಂತಕ್ಕ ನಮ್ಮನಿಗೆ ಕಾರ್ ಗಾಡಿ ಅಂತ ಹೇಳಿದ್ಲ, ಬ್ಯಾಡ ಅಂತಿದ್ಲ. ಅದಕ್ಕೆ ಅವ ಇವತ್ತು ತರ್ತೀನಂತ ಹೇಳಿದ್ದಿಲ್ಲ. ತರೋ ವಿಚಾರ ಗೊತ್ತಿತ್ತ, ಇವತ್ತು ತರೋದು ಗೊತ್ತಿದ್ದಿಲ್ಲ ಪಾಪ. ಅದಕ್ಕೆ ಹಂಗೆ ಮಾಡ್ಯಾಳಷ್ಟ. ಶಾಂತಕ್ಕನ ಮಗ ಶಾಂತಕ್ಕ ಹೇಳ್ದ ಏನು ಮಾಡಂಗಿಲ್ಲವ. ಹಂಗ ಪಾಪ ಹೋಗ್ ಕತ್ತಲ ಹಾಕ್ಬಂತು, ಒಂದು ಮೂಲೆ ಹೋಗ್ಕೊಂಡ್ರು. ಎಲ್ಲರ ಬಿದ್ದಿಗಿದ್ದೀವ. ಮೊದ್ಲ ನಿನ್ ಮಗ ಸೊಸಿ ನೀನ್ ಚಾಕ್ರಿ ಮಾಡಾಕ ಅಲ್ರ. ಅದಕ್ಕೆ ತಲೆ ಕೆಡಿಸ್ಕೊಬೇಡ, ಊರು ಸಬರಿ ಮಾಡ್ಬಿಡಪ್ಪ. ಇದಕ್ಕೆ ಊರು ಸಬರಿ ಪರಕಾಸತಕ ನಡಿಯೋದೇನ್ ನೋಡೋಣ. ನಡಿ ಲಘು ಬಾರ ಶಾಂತಕ. ಬಿಡಾಡಿ ಊರು ಬಿಡಾಡಿ
ನನಗ ಅಂತ ಹೋದ್ಲಲಿಕ್ಕೆ. ಅಡ್ಡಿ ಇಲ್ಲ. ಶಾಂತಕ್ಕನ ಮಗ ಕಾರ್ ಗಾಡಿ ತಂದ. ನನ್ನ ಮಗ ಒಂದು ಸೈಕಲ್ಲು ತರವಲ್ಲ. ಅಯ್ಯೋ 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 ರೀ, ನನಗೆ ಎಷ್ಟು ಖುಷಿ ಆಗತೈತೆ ಗೊತ್ತಾ. ಈ ಕಾರ್ ಗಾಡಿ ಹತ್ತಿ ನಾವು ಬರುವಾಗ ಓಣೆಗೆಲ್ಲ ನಮ್ಮನ್ನೇ ನೋಡಕತ್ತಿದ್ರು. ಓಣೆನ್ ಸಣ್ಣ ಸಣ್ಣ ಹುಡುಗರು ಅಂದ್ರೆ ಕಾರ್ ಗಾಡಿ ಅಂತ ಹಿಂದಿಂದ ಬರಕತ್ತಿದ್ರಪ್ಪ. ಅಯ್ಯೋ ದೇವ್ರೆ, ನಮ್ಮ ಮನಿ ಒಳಗೆ, ನಮ್ಮ ಓಣಿ ಒಳಗೆ ನಮ್ದೇ ಕಾರ್ ಗಾಡಿ ಅಲ್ಲ. ಹೌದು ಹೌದು ಜ್ಯೋತಿ, ಇದೆಲ್ಲ ಆಗಿದ್ದು ನಿನ್ನಿಂದ, ನಿನ್ನ ಕಾಲ್ಗುಂದಿಂದ, ನಾವಿಬ್ಬರು ದುಡಿಯಕತ್ತಾಗಿಂದ ಇದೆಲ್ಲ ಸಾಧ್ಯ ಆಗಿದ್ದು. ನಂಗೆ ಎಷ್ಟು ಖುಷಿ ಆಗತ್ತದ ಗೊತ್ತಾ. ಇನ್ಮೇಲೆ ನಾವು ಮಳಿ ಬರತೈತಿ, ಅದು ಬರತೈತಿ, ಇದು ಬರತೈತಿ, ಬೈಕ್ ಬೇಡ, ಬಸ್ಸಿಗೆ ಹೋಗೋಣ, ಅದು ಇದು ತೊಂದರೆ ತಾಪತ್ರ ಏನೋ ಇಲ್ಲ. ಆರಾಮ್ಸೆ ಮಳಿ ಬರಲಿ, ಸಿಡ್ಲು ಬರಲಿ, ಬಿಸಿಲು ಸಿಕ್ಕಾಪಟ್ಟೆ ಇರಲಿ, ಕಾರ್ ಗಾಡಿ ಒಳಗೆ ಎಸಿ ಹಾಕೊಟ್ಟು ಜುಮ್ ಅಂತ ಹೋಗ್ತಾ ಇರ್ಬೋದಿನ ರೀ. ಆದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಡ್ರೈವಿಂಗ್ ಬರಂಗಿಲ್ಲಲ್ಲ. ಈಗ ಬರ್ಬೇಕಾದ್ರೆ ಅಲ್ಲಿಂದ ಹೆಂಗ್ ಬಂದ್ರೆ ನೋಡಿರ್ಲಿಲ್ಲ. ನನಗೆ ಮಾತ್ರ ಹಂಚಿಕೆ ಬರ್ತೈತಪ್ಪ. ನೀವು ಫಸ್ಟ್ ಡ್ರೈವಿಂಗ್ ಕ್ಲಾಸಿಗೆ ಹಚ್ಕೋರಿ. ಬೇಕಾದ್ರೆ ನಾನೇ ಅದಕ್ಕೆ ಫೀಸ್ ತುಂಬ್ತೇನಂತ. ಇಷ್ಟು ದಿನ ಕಾರ್ ಗಾಡಿ ಇರಲಿಲ್ಲ ಕೈ ಒಳಗೆ, ದೋಸ್ತರ ಗಾಡಿ ಒಳಗೆ ಅಲ್ಲಿ ಹತ್ತಿ ಕಲ್ತಿದ್ದು ಸ್ವಲ್ಪ. ಈಗ ನಂದೇ ಅಲ್ಲ, ಹೊಡೆದು ರೆಡಿ ಆಗ್ಬಿಡ್ತದ ಬಿಡು. ಮತ್ತೆ ಡ್ರೈವಿಂಗ್ ಕ್ಲಾಸ್ ನೀವು ಬೇಡ ಬಿಡ್ರಿ, ಯಾಕೋ ಭಯ ಆಗ್ತೈತೆ ನನಗೆ. ಒಂದ್ಸಲ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಬಂದ್ಬಿಡ್ರಿ, ಅದೇನು 1 ತಿಂಗಳು ಇರ್ತೈತಿ ಬರೇ. ಹಾಂ ಆತು. ಕಾರ್ ಗಾಡಿ ನಮ್ಮನಿ ಬಾಗಲ್ದಾಗ ಯಾರ ತರ ಬಿದ್ದು ರಾಕೇಶ ಬಂದ. ಯಾಕಪ್ಪ, ಯಾರು ಬಂದಾರ? ನಿನ್ ಹೆಂಡತಿ ಬಳಗದವ್ರು ಯಾರು ಬಂದಾರ ನಮ್ಮ ಜೊತೆ? ಯಾರು ಬಂದಿಲ್ರಿ, ಯಾಕ್ರಿ? ಸರೋಜಿನಿ, ನಿಮ್ ಬಳಗದಾಗ ಯಾರ ಬಂದಾರ ನಮ್ಮ ಮನೆಗದು? ಇಲ್ರಿ ಮಗರ, ಯಾರು ಬಂದಿಲ್ಲ. ನಾ ಈಗ ಒಳಗೆ ಕೆಲಸ ಮಾಡತ್ತಿದ್ದೆ, ಏನೋ ಬಾಯ್ ಆಗ್ತದ, ಹೊರಗೆ ಬಂದು ನೋಡತ್ತೇನಿ. ಕಾರ್ ಗಾಡಿ ಯಾರು ಬಂದಿಲ್ರಿ ಮಾವರ. ಯಾರು ಬಂದಿಲ್ಲ? ಹಂಗಾದ್ರೆ ಬಾಜು ಮನೆಗೆ ಯಾರ ಬಂದಿರ್ಬೇಕ ಪಾಪ. ಅಲ್ಲಿ ಕಾರ್ ಗಾಡಿ ನಿಲ್ಸಕ್ ಆಗದ, ನಮ್ಮ ಮನೆ ಬಾಗಲ್ದಾಗ ನಿಲ್ಸಿರ್ಬೇಕು. ಹೊಸ ಕಾರ್ ಗಾಡಿ ಯಾರು ತಂದಾರೇನು? ನಡೆ ಒಳಗೆ ಹೋಗೋಣ. ಇಲ್ಲ ಯಾಕೆ ನಿಂತೀರಿ ಎಲ್ಲಾರು ಸಾಲಕ್ಕ? ಇದು ಯಾರ್ದು ಕಾರ್ ಗಾಡಿ ಅಲ್ಲಪ್ಪ, ನಮ್ದೇ. ಅಯ್ಯ, ನಮ್ದೇ ಕಟ್ಟಿತಪ್ಪ ಇದು. ಮಾವರ, ಈ ಕಾರ್ ಗಾಡಿನ ನಾವೇ ತಗೊಂಡಿದ್ದು. ನಾವೇ ಇವತ್ತು ತಗೊಂಡ್ ಬಂದಿದ್ದು. ಏನು? ಈ ಕಾರ್ ಗಾಡಿ ನೀ ತಗೊಂಡ್ಯಾರ ಸರ್? ಹ್ಞೂ ಅಪ್ಪ, ಅದು ದಿನ ಆಫೀಸ್ಗೆ ಹೋಗ್ಬೇಕಲ್ಲ. ಈಗ ನೋಡಿದ್ರೆ ಮಳೆಗಾಲ, ಬೈಕ್ ಒಳಗೆ ಎಷ್ಟು ಅಂತ ಹೋಗೋದು, ತೋಯಿಸ್ಕೊಂಡು ಹೋಗಕ್ಕಂತೂ ಆಗಂಗಿಲ್ಲ. ಇನ್ನು ಬಸ್ಸಿಗೆ ಹೋಗ್ಬೇಕು ಅಂತಂದ್ರೆ ಬಸ್ಸು ಕಾಲಿರಂಗಿಲ್ಲ, ಉಸಿರಾಡಿನಂತಂದ್ರೆ ಒಂದು ಹನಿ ಗಾಳಿನೂ ಆಗ ಬಸ್ನಾಗ ಹತ್ತಂಗಿಲ್ಲ. ಎಷ್ಟಂತ ಕಷ್ಟಪಡ್ದಪ್ಪ ದಿನ. ಅಷ್ಟೇ ಆಗಲಿ, ಜ್ಯೋತಿನೂ ಆಫೀಸ್ಗೆ ಹೋಗ್ಕಾಳಲ್ಲ ಡೈಲಿ. ಸುಮ್ಮನೆ ಯಾಕೆ ಟ್ರಬಲ್ಲು ಅಂತ ಒಂದು ಕಾರ್ ಗಾಡಿನೇ ಬುಕ್ ಮಾಡಿ ತೊಗೊಂಡ್ಬಿಟ್ಟೆ. ಆಫೀಸಿಗೆ ಹೋಗಕ್ಕೆ ಕಾರ್ ಗಾಡಿ ತೊಗೊಂಡೆ. ಅಡ್ಡಿಲ್ಲ ಮಗನ, ಅಡ್ಡಿಲ್ಲ. ಎಷ್ಟಿದಕ್ಕ? ಅದು ಮಾವರ ಬಹಳ ಏನಿಲ್ರಿ, ಇದು ಬರೀ 10 ಲಕ್ಷ. ಇನ್ನು ಈ ಗಾಡಿಗೆ 10 ಲಕ್ಷನ? ಏನ ಸರೋಜನೇಕ ಬಾಯ್ ಬಿಡ್ತೀಯ? 10 ಲಕ್ಷ ಅಂತೇಳಿ ಮತ್ ಕಾರ್ ಗಾಡಿಗೆ 8, 10, 15 ಹಿಂಗೆ ಇರ್ತೀವಿ. ಇನ್ನು ಕಾಸ್ಟ್ಲಿ ಕಾರು ಇರ್ತವೆ. ನಮ್ಮ ಕೈಲన్నీ ಇದ್ದಿಷ್ಟು ಇಷ್ಟೇ ತಗೊಂಡ್ವಿ. ಅಲ್ಲವಾ, ಶಾಂತ ಹೇಳಿದ್ದೇನೆ? ಇಲ್ಲಪ್ಪ. ಓಹೋ, ಅಲ್ಲವಾ 10 ಲಕ್ಷ ಕ್ಯಾಶ್ ಕೊಟ್ರು ತಗೊಂಡ್ರ? ಇಲ್ಲ ಮಾವ, ತಗೊಂಡ್ವಿ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ದು, ಉಳಿದಿದ್ದೆಲ್ಲ ಲೋನೇ ಕಟ್ಟಬೇಕಿನ್ನ. ಓಹೋ, ಎಷ್ಟು ಕಟ್ಟಬೇಕು? 25,000 ಕಟ್ಟಬೇಕು, ಇಬ್ರು ಗಂಡ ಹೆಂಡತಿ ಸೇರಿ 5 ವರ್ಷ. 25,000ನಾ? ಆಗ್ಲಿ. ಶಾಂತ ಇಲ್ಲ? ಅದು ಮಾವರ ಅತ್ತಿಯರಿಲ್ರಿ, ಈ ಕಡೆನೇ ಜಂಪರ್ ಹೊಲ್ಯಾಕ ಹಾಕ್ಬೇಕಂತ ಹೋಗ್ಯಾರ ಗಿರ್ಜಾಕಾರ ಅವರು. ಈಗ ಬರ್ಬೋದು. ಹೌದಾ? ಹಾ ಆತ. ಆ ಪೂಜೆ ಗೀಜಿ ಏನ್ ಮಾಡಿಸಿದ್ರ? ಅಲ್ಲೇ ಬರ್ಬೇಕಾದ್ರೆ ಮಾಡಿಸ್ಕೊಂಡೆ ಬಂದ್ವಿ. ಆಗ್ಲಿ. ರೀ ನಿಮ್ಮಪ್ಪ ನೋಡ್ರಿ, ಕಣ್ಣ ತಕ್ಕೊಂಡು ಬಾಯಿ ತೆಗ್ದಿದ್ ಬಾಯಿ ಮುಚ್ಚಲಿ. ನಿಮ್ಮಪ್ಪ ನಾವು ಕಾರ ತಗೊಂಡೇವಿ ಅಂತಂದ್ರ ಎಲ್ಲಾರು ಏನ್ ಅನ್ಕೊಂಬಿಟ್ರ, ನಮ್ ಕೈ ಏನು ಆಗುದಿಲ್ಲ, ಇವರು ವೇಸ್ಟ್ ಬಾಡಿಗೆ ಅನ್ಕೊಂಬಿಟ್ರ. ನೋಡ್ರಿ, ನಮ್ ಲೆವೆಲ್ಲೇ ಬೇರೆ ಆಗೋದು. ಅಲ್ಲಿ ಅದೇನೋ ಆತ. ಅವಕ್ಕೆ ವಿಚಾರನ ಗೊತ್ತಿಲ್ಲ. ನಾವು ಆಕಿ ಕೇಳ್ದ ಕಾರ್ ಗಾಡಿ ತಗೊಂಡ್ಬಿಟ್ಟಿವಿ ಅಂತಂದ್ರ ಆಕಿ ತಿಳ್ಕೊತಾಳ ಏನೋ. ನಿಮ್ಮ ಅವನ್ನೆಲ್ಲ ನಿಮ್ಮ ಅವನ್ ಇದ್ದಿದ್ದೆ. ನೀವು ಬಾಯಿ ಮುಚ್ಚ್ರಿ, ನಡ್ರಿ ಒಳಗೆ. ಸುಸ್ತಾಗಿದೆಪ್ಪ ಬೆಳಗ್ಗೆಯಿಂದ. ನಡ್ರಿ ಸ್ವಲ್ಪ ಫ್ರೆಶ್ ಅಪ್ ಆಗೋಣ. ಇವನಿನ ಮುದ್ದು ಕಾರ್ಗಡಿ. ಅಮೂಲ್ಯ, ಯಾಕವ ಬೇಜಾರಾಗ್ಬಿಟ್ಟಿಯ? ಯಾಕ ಮಕ್ಕ ಅಷ್ಟು ಸಪ್ಪಗಾಗ್ಬಿಟ್ಟಿದ್ದಿ? ಯಾಕೆ ಏನತ್ತ? ಏನಿಲ್ಲ ಮಾಮ, ಏನಿಲ್ಲ. ನಿನ್ ಬಾಯಿಂದ ಏನೂ ಇಲ್ಲ ಅಂತ ಹೇಳ್ಬೋದು, ಆದ್ರೆ ನಿನ್ ಮಕ್ಕ ಹೇಳಕತ್ತೈತಿ ಏನೂ ಆಯ್ತಂತ. ಯಾಕ? ಏನಾಯ್ತು? ಬಾಯ್ಲಿನ. ನಮ್ಮಪ್ಪ ಬಂದಿದ್ದ. ನೀ ಇನ್ನೊಂದು ಮದ್ವೆ ಯಾಕು ಇವ್ನು ಡೈವರ್ಸ್ ಕೊಡು ಅಂದಿದ್ದ ವಿಚಾರ ಮಾಮನ ಮುಂದೆ ಹೇಳೋದು ಬೇಡ. ಮಾಮ ಭಾಳ ಬೇಜಾರು ಮಾಡ್ಕೊತಾನೆ. ನನ್ನ ಬೇಜಾರು ನನಗೆ ಇರಲಿ.
ಅಮೂಲ್ಯ ಹೇಳ ಮಾಮ. ಇಲ್ಲ, ನನ್ನಿಂದ ನೀನೂ ಮುಚ್ಚಡಾತ ಏನು ಸಾತತಿ? ಏನಿದ್ರು ಹೇಳಮ್ಮು. ನಾನು ನಿನ್ನ ಗಂಡ, ನಿನ್ನ ಕಷ್ಟದಾಗ ಸುಖದಾಗ ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ಬೇಕು. ಹೇಳು, ಏನಾತ? ಓ ಮಾಮ, ಯಾಕಿಷ್ಟು ಟೆನ್ಷನ್ ತಗೋತಿ? ಏನಾಗಿಲ್ಲ ಏನಾಗಿಲ್ಲ. ಸರಿ, ನಿಂಗೆ ಅಶ್ಮರು ಟೈಮ್ ಆಯ್ತು. ಆಯಿಲ್ ತರ್ತೀನಿ, ಕಾಲಿಗೆ ಹಚ್ಚಿ ಮಾಲಿಶ್ ಮಾಡಂದ್ರೆ ಡಾಕ್ಟರ್ ಅದಕ್ಕೆ. ಮಾಡುವಂತಿ. ಅದಕ್ಕಿಂತ ಮುಂಚೆ ನಾನು ನಿನ್ಗೊಂದು ಖುಷಿಯಾಗಿರೋ ವಿಚಾರ ಹೇಳಬೇಕು. ಖುಷಿಯಾಗಿರೋ ವಿಚಾರನ ಏನು? ನೀನು ಬಹಳ ದಿನದ ಕನಸು ಇವತ್ತು ನೆರವೇರಾತತಿ. ನೀನು ಇಷ್ಟಪಟ್ಟಿರೋ ಕಾಲೇಜ್ ಒಳಗೆ ನಿನಗೆ MBBS ಸೀಟ್ ಸಿಕ್ಕೈತಿ. ಮಾಮ ಏನು ಹೇಳಾಕತ್ತಿ ನೀನು? ನನಗೆ MBBS ಸೀಟ್ ಸಿಕ್ತಾ? ಹೆಂಗ್ ಮಾಮ? ನನ್ನ ದೋಸ್ತಿಗೆ ಹೇಳಿ ನಿನ್ನ ಅಪ್ಲಿಕೇಶನ್ ಹಾಕ್ಸಿದ್ದೆ. ನೀನು ಇಷ್ಟಪಟ್ಟಿರೋ ಟಾಪ್ ಕಾಲೇಜ್ ಒಳಗೆ ಸಿಕ್ಕೈತಿ. ಹೌದಾ? ನಿಜವಾಗ್ಲೂನಾ? ಅಯ್ಯೋ ದೇವ್ರೆ, ಇದೆಲ್ಲ ಯಾವಾಗ ಮಾಡಿದ್ದೆ ಮಾಮ ನೀನು? ನನ್ನ ಹೆಂಡತಿ ಬಗ್ಗೆ ನನಗೆ ಅಷ್ಟು ಕಾಳಜಿ ಇಲ್ಲ ಅಂತ ಮಾಡೀನ.